ತಾಳಿ ಕೇಳಿದ ತಕ್ಷಣ ಕೊಟ್ಬಿಟ್ಟ. ಕೊಟ್ಬಿಡ್ರಿ ಅಂದ್ರು, ಅದಕ್ಕೆ ನಮ್ ಬಿಚ್ಚಿಕ್ಕಿಟ್ಟೆ. ಅಲ್ಲಮ್ಮ, ಒಂದು ಹೆಣ್ಣಿಗೆ ತಾಳಿ ಬಿತ್ತು ಅಂತಂದ್ರೆ ಪ್ರಾಣ ಹೋದ್ರೂ ಕೊಡೋದಿಲ್ಲ. ಹಾಗ ನೀನ್ ಹೆಂಗ್ ಕೊಟ್ಟೆಮ್ಮ ನಿನ್ ತಾಳಿನ? ನನ್ನ ಗಂಡ ಬೇಕೇ ಬೇಕು ಅಂತ ನಿಲ್ಬೇಕಾಗಿತ್ತಲ್ವ ನೀನು? ಕೇಳಮ್ಮ ಕೇಳಮ್ಮ, ಅವರು ಎಲ್ಲಾ ಮರೆತು ಚೆನ್ನಾಗಿರಬ್ಬ ಅಂತ ಕರೀತಾರೆ. ಹೋಗ್ತೀರಾ ನೀವು? ಇಲ್ಲ, ಹೋಗಲ್ಲ ಸರ್, ನಾವು ಹೋಗಲ್ಲ. ಇದು ತಪ್ಪ ಸರಿನಾ? ಇದು ಗಂಡ ಇದ್ರಲ್ಲ, ಅವ್ರನ್ನೇನಾದ್ರು ಸಂಪರ್ಕ ಮಾಡಿದ್ರ? ಇಲ್ಲ ಸರ್, ನಾವು ಬಿಟ್ಟಾಕಿದೀವಿ. ಯಾವ್ರಮ್ಮ ಅವ್ರದ್ದು? ಅವ್ರದ್ದು ಪಾಗೋಡ. ಅವ್ರು ಮದುವೆ ಆದ್ಮೇಲೆ ಮಗು ಇತ್ತು, ನಿಮಗೆ ಮಕ್ಕಳಾಗಿದ್ವಾ? ಇಲ್ಲ, ಎಷ್ಟು ವರ್ಷ ಆಗಿತ್ತು ಮದುವೆಗೆ? ಮಗನೇ ಸಾಕೊಂಡಿರೋದು. ಅಲ್ಲ ಮೇಡಮ್, ಮದುವೆಗೆ ಎಷ್ಟು ವರ್ಷ ಆಯ್ತು? ಮೊದಲೇ ಮದುವೆಗೆ ಎಷ್ಟು ವರ್ಷ ಆಗಿತ್ತು? ನಾವು ಅವ್ರ ಹತ್ರ ಇದ್ದಿಲ್ಲ ಸರ್, ಒಂದ್ 4 ತಿಂಗಳಿದ್ದೆ ಅಷ್ಟೇ. ಮತ್ತೆ ನಮ್ಮ ತವ್ರ ಮನೇಲಿ ಬಂದಿದ್ದೀನಿ ಅಷ್ಟೇ. ನಮ್ಮ ಅಕ್ಕ ತೀರೋಯ್ತು. ಎಷ್ಟು ವರ್ಷ ಆಗಿತ್ತು ಅವ್ರ ಜೊತೆ ಮದುವೆಗೆ? 1 ವರ್ಷ ಆಗಿತ್ತು. ಅವರು 1 ವರ್ಷಕ್ಕೆ ಮಕ್ಕಳಿಲ್ಲ. ಮಕ್ಳಿಲ್ಲ. ನಮ್ಮ ಅಕ್ಕ ಇತ್ತು, ಸತ್ತೋಯ್ತು. ಅವ್ರಿಗೆ ಸಾಕೊಂಡು ಹೆಂಗ್ ಜೀವನ ಹೆಂಗ್ ಮಾಡ್ತೀಯಮ್ಮ? ಎಲ್ಲಿರ್ತೀಯಮ್ಮ? ಮನೆ ಇದೆಯಾ? ಎಲ್ಲಿರ್ತೀಯಾ? ಮನೆ ಇದೆಯಾ ಹೇಳಕ್ ನಿಮಗೆ? ಐತೆ. ಎಲ್ಲೈತೆ? ಅಲ್ಲಿ ನಮ್ಮೂರಲ್ಲಿ. ನಿಮ್ ಹಿಂದೆ ಮುಂದೆ ಹೇಳೋರು ಕೇಳೋರು ಯಾರು ಇಲ್ವಾ? ನಮ್ ಚಿಕ್ಕಪ್ಪರ್ ಇದಾರೆ ಅಷ್ಟೇ. ಬರ ಕೇಳಿ, ಅವ್ರನ್ನ ಯಾರಾದ್ರೂ ಬಂದ್ ಕರ್ಕೊಂಡು ಹೋಗಿ ಕೇಳಿ. ಅವ್ರು ಬರೀ ಊರಮ್ಮ, ಊರು ನಿಮ್ ಸ್ವಂತ ಊರು? ಸಂತೂರು ಗಿರಿಯಾಪುರ. ಗಿರಿಯಾಪುರ. ಯಾವ ಡಿಸ್ಟಿಕ್ ಬರುತ್ತಮ್ಮ? ಚಿತ್ರದುರ್ಗ. ಹಾ, ಫೋನ್ ಮಾಡಿದ್ರಾ? ಯಾರು ನೀವು ಮಾಡಿದ್ರೆ ಬರ್ತಾ ಇದಾರ ಸಂಬಂಧಿಕರು ಯಾರಾದ್ರು? ಇಲ್ಲ, ಅವರು ದುರ್ಗದಲ್ಲಿದಾರಂತೆ, ಹಾಸ್ಪಿಟಲ್ ಅಲ್ಲಿ. ಅದಕ್ಕೆ ಅಲ್ಲ ಹೇಳಿದ್ರಲ್ಲ ಹಿಂಗಾಗೈತಿ. ನಮ್ ಹುಡುಗಿಗ್ ಮಾಡಿದ್ವಿ, ಅವ್ರು ಬರ್ತೀವಿ ಅಂದ್ರು. ಅವ್ರ ಬಂದು ಮಾತಾಡಿದೀವಿ ಅಷ್ಟೇ. ಅಲ್ರಿ, ತಾಳಿನ ಕೊಟ್ಟಿಲ್ಲ ಅಂತಲ್ಲ ಅವ್ರ ಕಡೆ ನೀವು? ಏನು ಅವ್ರ ಕಡೆ ರವಿ ಅವ್ರ ಕಡೆ ತಾಳಿ ಕೊಟ್ಟಿಲ್ಲ ಅಂತಲ್ಲ ನೀವು? ತಾಳಿನ? ಅದೇ ಸರ್, ಕೊಡ್ರಿ ಅಂದ್ರು. ಏನ್ ಕೊಡ್ರಿ ಅಂದ್ರು? ತಾಳಿ ಕಾಲಂದ್ರೆ ಕೊಡ್ರಿ ಅಂದ್ರು. ನಾವು ಬಿಚ್ಚಿಕ್ಕಿಟ್ಟೆ. 4,800 ರೂಪಾಯಿ ದುಡ್ಡಿತ್ತು, ಪರ್ಸಲ್ ತಗೊಂಡಿದ್ರು. ಅದು ಕೊಡ್ರಿ, ಕೊಡ್ತೀನಿ ಅಂದೆ. ಈಗ ಎಲ್ಲೈತೆ ತಾಳಿ? ಆಯ್ತು ಸರ್, ಬ್ಯಾಗ್ ಕಡೆ ಆಯ್ತಾ? ನಮ್ ಕಡೆ. ಮತ್ತೆ ಅವ್ರ ಕಡೆ ಅವ್ರು ತಗೊಂಡಿದಾರೆ ಅಂತಂದ್ರಲ್ಲಮ್ಮ? ಯಾರ ಅವ್ರು ಕೇಳಿದ್ರು ನಾ ಕೊಟ್ಬಿಟ್ಟೆ ತಾಳಿ ಅಂತಂದು ಹೇಳ್ತಾ ಇದ್ರಲ್ಲಮ್ಮ? ಅವ್ರು ಕೇಳಿದ್ರು, ನಮಗ್ ಬೇಕಾಗಿಲ್ಲ ಅಂತ ಅಲ್ಲಿ ಹೇಳಿದ್ರು ದೊಡ್ಡ ಸಾಹೇಬ್ರ ಹತ್ರ. ಅವ್ರನ್ನ ಮನೆ ಕರ್ಕೊಂಡ್ ಹೋಗಲ್ಲ ನಾವು ಅಂತ. ಕೊಡ್ರಿ ಅಂದ್ರೆ ಕೊಟ್ಬಿಟ್ವಿ. ಸರಿ, ಆಯ್ತು.